ಎಲ್ಲರಿಗೂ ನಮಸ್ಕಾರ ರೀಪ್ಪ. ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂಡೇನು ನಾನು. ಇವತ್ತು ನಾನು ಯಾವುದೇ ರೀತಿ ವಿಡಿಯೋ ಮಾಡತ್ತಿಲ್ಲ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತ ಅನ್ಕೊಂಡು ಬಂದೇವಿ. ಇವತ್ತು ಏನು ಮಾಡತ್ತೀರಿ ಕಮಲಕ್ಕ? ಬಾಲೆ ಏನಿಲ್ಲ, ಇವತ್ತು ನಮ್ಮ ಯೂಟ್ಯೂಬ್ ಸ್ನೇಹಿತರ ಜೊತೆ ಮಾತಾಡೋಣ ಅಂತೇಳಿ ಕುಂತೇವೆ ನೋಡು. ಬಾ ನೀನು ಬಾ, 3 ಜನ ಕುಂತು ಮಾತಾಡೋಣ ಅಂತ. ಹೌದೇನ? ತಡಿ, ನಾನು ಮಾತಾಡ್ಬೇಕು ಅವ್ರ ಜೊತೆ, ಬರ್ತೀನಂತೆ. ಗಿರಿಜಾ ನೀನೇ ಮಾತಾಡ್ಲಿ, ಮೇನ್ ಪಾಯಿಂಟ್ ಇರೋದು ನಿಂದ ಅಲ್ಲ, ನೀನೇ ಮಾತಾಡು. ಸರಿ ತಗೋ ಕಮಲಕ್ಕ. ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ನೀವು ಆರಾಮದಿರಿ ಅಂತ ಅನ್ಕೊಂಡು ನಾನು 2 ಮಾತುಗಳು ಸ್ಟಾರ್ಟ್ ಮಾಡ್ತೀನಿ. ನಾನು ಬೇಜಾರು ಮಾಡ್ಕೋಬೇಡ್ರಿ, ಏನು ಇವತ್ತಿಕ್ಕಿ ಮಾತಾಡೋಕೆ ಬಂದಾಳೆ ಅಂತೇಳಿ. ಏನಿಲ್ರಿ, ಸ್ವಲ್ಪ ಕಮೆಂಟ್ಗಳು ನೋಡಿದ್ಮೇಲೆ ಸ್ವಲ್ಪ ಬೇಜಾರಾಗ್ತ, ಅದಕ್ಕೆ ನಿಮ್ಮ ಜೊತೆ ಕುಂತು ಮಾತಾಡೋಣ ಅಂತೇಳಿ ಬಂದೇವು ನೋಡ್ರಿ. ಏನಪ್ಪ ಅಂತಂದ್ರೆ, ನಾನು ಸ್ಟೋರಿ ಮಾಡೋಬೇಕಾದ್ರೆ ಕ್ಯಾರೆಕ್ಟ್ರಿಗೆ ಅಂತ ಹೆಸರು ಇಟ್ಟರೆ ಜನರಿಗೆ ಇಷ್ಟ ಆಗುತ್ತೆ, ನನ್ನ ಕ್ಯಾರೆಕ್ಟರ್ಗಳಿಗೆ ಸೂಟ್ ಆಗುತ್ತೆ ಅಂತೇಳಿ ಹೆಸರುಗಳನ್ನ ನಾವು ಹುಡುಕ್ತಾ ಇದ್ದೆ. ನನಗೆ ಯಾವುದೂ ಹೆಸರು ಸೂಟ್ ಆಗುವಂಥ ಸಿಗಾತಿದ್ದಿಲ್ಲ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಒಳಗೆ 1-2 ಸ್ಟೋರಿ ನೋಡಿದೆ. ಆ ಸ್ಟೋರಿ ಒಳಗೆ 1-2 ಕ್ಯಾರೆಕ್ಟರ್ ಹೆಸರು ನನಗೆ ಇಷ್ಟ ಆಗಿತ್ತು ಅಂತೇಳಿ ನಾನು ಯೂಸ್ ಮಾಡಿಕೊಂಡೆ. ಅದಕ್ಕೆ ಕೆಲವು ಜನ ಕಮೆಂಟ್ ಹಾಕಿದ್ರು, ಇಲ್ಲ ನೀವು ಅವ್ರ ಸ್ಟೋರಿನ ಕಾಪಿ ಮಾಡಾತ್ತೀರಿ, ಅವ್ರದ್ದ ಕಾಪಿ ಮಾಡಿ ನೀವು ಮಾಡಾತ್ತೀರಿ ಅಂತೇಳಿ. ಅವ್ರು ನನ್ನ ಹೆಸರು ತಗೊಳಂಗಿಲ್ಲ, ಮತ್ತು ಯಾರ್ದಂತಲೂ ನಾನು ಹೇಳಂಗಿಲ್ಲ, ಬಟ್ ಹಂಗೆ ಹೇಳಾತೇವಿ. ಅದ್ರ ಸಂಬಂಧಿಕಿ ವಿಡಿಯೋ ಮಾಡೋದ ಬೇಡ ಅಂತ ಸುಮ್ ಕುಂತು ಬಿಟ್ಟಿದ್ಲು ಬೇಜಾರಾಗಿ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ ಬಂದೇವೆ ನಾವು. ಯಾಕ್ರಿ ನಮ್ಮ ಸ್ಟೋರಿ ನಿಮ್ಗೆ ಇಷ್ಟ ಆಗತ್ತಿಲ್ಲ? ನಾ ಏನಾದ್ರು ತಪ್ಪು ಮಾಡತ್ತೀನಿ, ಏನಾದ್ರು ತಪ್ಪು ಮಾಡತ್ತೀನಿ ಅಂದ್ರೆ ಹೇಳ್ರಿ. ನಮ್ಮ ಸ್ಟೋರಿ ಇಷ್ಟ ಆಗತ್ತಿಲ್ಲ ಅಂತಂದ್ರೆ ಹೇಳ್ರಿ. ಹಂಗೆ ಒಂದು ಮಾತ್ರಿ, ನಾನು ನನ್ನ ಕ್ಯಾರೆಕ್ಟ್ರು ಹೆಸರು ಚೇಂಜ್ ಮಾಡ್ಬೇಕಂತ ಮಾಡೇನಿ. ಅದಕ್ಕೆ ನೀವು ಹಳ್ಳಿ ಒಳಗೆ ಕರೆ ಚಲೋ ಹೆಸರು ಇರ್ತಾವಲ್ರಿ, ಅಂಥವು ಏನಾರು ನಿಮ್ಗೆ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡೋಕೆ ತಿಳಿಸ್ರಿ. ನಾನು ಕ್ಯಾರೆಕ್ಟ್ರ್ ಸೂಟ್ ಆಗುವಂಥ ಹೆಸರನ್ನ ಇಡ್ತೀನಂತೆ. ಈಗ ಇವು ಬ್ಯಾಡ್ರಿ, ಸುಮ್ಮನೆ ನಾವು ಬರೀ ಹೆಸರು ಇಡೋದಿರಲಿ, ಸ್ಟೋರಿ ಕಾಪಿ ಮಾಡಿರಿ, ಅದನ್ನು ಕಾಪಿ ಮಾಡಿರಿ ಅಂತ ಹೇಳೋ ಮಾತು ಬ್ಯಾಡ್ರಿ. ನಾವು ದಿನ ಯೋಚನೆ ಮಾಡಿ ಅಂತ ವಿಡಿಯೋ ಮಾಡ್ಬೇಕು, ಹೆಂಗೆ ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡಿ ವಿಡಿಯೋ ಮಾಡ್ತಿರ್ತೀವಿ. ಇಂಥ ಕಮೆಂಟ್ ಹಾಕ್ಬಿಟ್ಲೇನ ಸ್ವಲ್ಪ ಬೇಜಾರಾಗ್ಬಿಡ್ತೈತ್ರಿ ಮನಸ್ಸಿಗೆ. ಅದಕ್ಕೆ ಅವ್ರ ಹೆಸರೇ ಬೇಡಲ್ಲ ನಮಗೆ, ಅವ್ರ ಹೆಸರೇ ಬೇಡ. ಅವ್ರ ಹೆಸರು ತೆಗೆದು ನಮ್ದಾದಂಥ ಹೆಸರು ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಅವ್ರಿಗೆ ನಾವು ರಿಪ್ಲೈ ಕೊಡೋಕ್ಕೂ ಅಂತ ದಾರಿ ಇರ್ತೈತೆ ಅಂತೇಳಿ. ನಿಮಗೆ ಯಾವ ಇಷ್ಟ ಆಗ್ತಾವಲ್ರಿ, ನಮ್ಮ ಕ್ಯಾರೆಕ್ಟರ್ ಸೂಟ್ ಆಗೋಂಗ ಅಂತ ಹೆಸರು ಕಮೆಂಟ್ ಮಾಡಿರಿ. ಅಂಥ ಹೆಸರು ಇಟ್ಟ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಂತ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗತ್ತಾವಿಲ್ರಿ ನಿಮಗೆ? ನಾನು ವಿಡಿಯೋ ಮಾಡೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತೀನಿ ಅಂತೇಳಿ ನನಗಷ್ಟೇ ಗೊತ್ತರಿ ಅದು. ಯಾಕಂದ್ರೆ ನಾನು ಬರೀ ಮನ್ಯಾಗ ಅಷ್ಟೇ ಇರಂಗಿಲ್ರಿ. ಮನ್ಯಾಗಿನ ಕೆಲಸ ಮಾಡಿ ನಾವು ಹೊರಗೆ ಕೆಲಸಕ್ಕೂ ಹೋಗ್ತೇನೆ. ಹೊರಗೆ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದ ಮೇಲೆ ನಾವು ಇಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಬರೀ ಮನೆ ಕೆಲಸ ಮತ್ತು ಹೊರಗೆ ಕೆಲಸ ಇವೆರಡೇ ಹಾಕ್ಬಿಟ್ಟಾವ ನನ್ನ ಜೀವನದೊಳಗೆ. ಹೊರಗಿನ ಸೋಷಿಯಲ್ ಮೀಡಿಯಾ ಒಳಗೆ ನಾನು ಆ್ಯಕ್ಟಿವೇ ಇಲ್ಲ. ಸೊ ಹೊರಗಿನ ಪ್ರಪಂಚಕ್ಕೆ ನಾನು ಕಾಣಿಸ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನಿ. ಕೆಲವು ಜನ ಹೇಳಿದ್ರು ವಾಯ್ಸ್ ಚೇಂಜ್ ಮಾಡಿರಿ ಒಬ್ಬರಿಂತ ಅಂತೇಳಿ. ಒಬ್ಬರಿಗಿಂತ ಒಬ್ರಿಗೂ ನಾವು ವಾಯ್ಸ್ ಚೇಂಜ್ ಮಾಡೇನ್ರಿ. ಅದು ನಾವು ಒಬ್ಬಕ್ಕೆ ಎಲ್ಲ ಕ್ಯಾರೆಕ್ಟ್ರಿಗೂ ನಾವು ಒಬ್ಬಕ್ಕೆ ಮಾತಾಡೋದಿಂತ್ರ ಅದು ಸ್ವಲ್ಪ ಏರುಪೇರು ಆಗ್ತಿತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಂತ, ಚೇಂಜ್ ಮಾಡಕ್ಕೆ. ಸರಿ ತಗೋರಿ, ಇನ್ನು ಹೋಗಿ ಬರ್ತೀವಂತ. ನಾವು ಎಷ್ಟೊತ್ತು ಹೇಳ್ತಾಳಪ್ಪ ಈಕಿನ ಪೂರ್ಣ ಕೇಳೋಕ್ಕಾಗತ್ತಿಲ್ಲ ನಮಗೆ ಅನ್ಕೋಬೇಡ್ರಿ. ಏನೋ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೆ ನಾನು. ಕೆಲವು ಜನ ಭಾಳ ಪ್ರೀತಿ ತೋರಿಸಾತ್ತೀರಿ. ನಿಮ್ಮ ಕಮೆಂಟ್ಗಳು ನೋಡಿ ನಂಗೆ ಭಾಳ ಇಷ್ಟ ಆಗತೈತಿ. ಭಾಳ ಪ್ರೀತಿಯಿಂದ ಕಮೆಂಟ್ ಹಾಕಾತ್ತೀರಿ, ಭಾಳ ಇಷ್ಟಪಟ್ಟು ನೋಡತ್ತೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರಿ ತಗೋರಿ, ಮುಂದಿನ ವಿಡಿಯೋ ಒಳಗೆ ನಾವು ಬರೋ ಮಟ್ಟನು ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ. ಅಯ್ಯ ನಾನೇನು ಮಾತಾಡೇ ಇಲ್ಲ, ಮತ್ತೆ ಹೇಳೋದ್ಬಿಟ್ಟು ಹಂಗ ಕುಂತಿ. ಹೇಳಿ ಈಗ ಜಲ್ದಿ. ಏನಿಲ್ರಿ, ನನಗೂ ಇಷ್ಟಪಟ್ಟು ನೋಡಾತಿರಲ್ಲ ನೀವು, ಅಷ್ಟೇ ಕೇಳಕ್ಕಂತೇಳಿ ಬಂದೆ.